ಕೃಷ್ಣನನ್ನು ಅರಸುತ್ತಾ ಇಲ್ಲಿ ತನಕ ಬಂದೆ. ಇನ್ನು ಗೋಲೋಕಕ್ಕೆ ಕರ್ಕೊಂಡ್ರೆ ರಾಧೇ ರಾಧೆ. ಗೋಲೋಕಕ್ಕೆ ಹೋಗುವ ದಾರಿ ತೋರಿಸ್ತಾ ಇದ್ದರೆ ಸಾಕು. ವೀಕ್ಷಕರೇ, ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ. ಈಶ್ವರ ಸರ್ವಭೂತಾನಾಂ. ಇಲ್ಲಿ ಮಥುರಾ ವೃಂದಾವನದಲ್ಲಂತೂ ಇದು ನಿಜವೆಂದು ತೋರುತ್ತದೆ. ಯಾಕಂದರೆ ಎಲ್ಲರೂ ರಾಧೇ ರಾಧೆ ರಾಧೇ ರಾಧೆ ಅಂತ ಸದಾ ಹೇಳುತ್ತಲೂ ಕೃಷ್ಣ ಪ್ರಜ್ಞೆಯಲ್ಲೇ ಇರುತ್ತಾರೆ. ಎಲ್ಲಿ ನೋಡಿದ್ರೂ ಭಾಗವತ ಪಾರಾಯಣ, ಸತ್ಸಂಗ, ಎಷ್ಟೊಂದು ಕೃಷ್ಣನ ದೇವಸ್ಥಾನ. ಸರ್ವಂ ಕೃಷ್ಣಮಯಂ. ಈಗ ನಾವಿರೋದು ಪ್ರೇಮ ಮಂದಿರದಲ್ಲಿ. ಇದು ವೃಂದಾವನ, ಮಥುರಾ ಡಿಸ್ಟ್ರಿಕ್ಟ್, ಉತ್ತರ ಪ್ರದೇಶ. ಇದನ್ನು ಜಗದ್ಗುರು ಶ್ರೀ ಕೃಪಾಲುಜಿ ಮಹಾರಾಜರು ಕಟ್ಟಿಸಿದರು. ಇವರು ನಿಮಗೆ ಗೊತ್ತಿರಬಹುದು, ಟಿ ವಿ ಚಾನಲ್ನಲ್ಲಿ ರಾಧೇ ಅಂತ ಶುರು ಮಾಡಿ ಕೃಷ್ಣನ ವಿಚಾರ, ಭಗವದ್ಗೀತೆಯ ವಿಷಯ ಪ್ರವಚನ ಕೊಡುತ್ತಿದ್ದರು. ಇಲ್ಲಿ ರಾಧಾಕೃಷ್ಣ ಹಾಗೂ ಸೀತಾರಾಮರ ಆರಾಧನೆ ಜಾಸ್ತಿ. ನೀವು ಮಥುರಾ ವೃಂದಾವನ ಯಾತ್ರೆ ಮಾಡುವವರಿದ್ದರೆ ಖಂಡಿತ ಹೋಗಲೇಬೇಕಾದ ಸ್ಥಳ. ಒಂದು ದಿನ ಇದಕ್ಕಂತಲೇ ಮೀಸಲಾಗಿಟ್ಟರೆ ಒಳ್ಳೆಯದು. ಯಾಕಂದರೆ ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ ಹೋಗಲೇಬೇಕಾಗುತ್ತೆ. ಬೆಳಗಿನ ನೋಟವೇ ಬೇರೆ, ಸಂಜೆ ಬಣ್ಣ ಬಣ್ಣದ ಬೆಳಕಿನಲ್ಲಿ ಇನ್ನೂ ಚಂದ. ಎಷ್ಟು ಚೆನ್ನಾಗಿದೆ ಅಂದರೆ 2 ಕಣ್ಣು ಸಾಲದು ಅಂತಾರಲ್ಲ, ನಿಜವಾಗಿಯೂ ಲಿಟ್ರಲಿ 2 ಕಣ್ಣು ಸಾಲದು. ಎಲ್ಲಿ ನೋಡೋದು, ಒಳಗಡೆ ನೋಡೋದಾ ಹೊರಗಡೆ ನೋಡೋದಾ ಅಂತ ಅಷ್ಟು ಗಡಿಬಿಡಿಯಾಗುತ್ತೆ. ಅದಕ್ಕೆ ಪುರುಸೊತ್ತಲ್ಲಿ ನೋಡಿ, ಟೈಮ್ ಮಾಡಿಕೊಂಡು ಅಲ್ಲೇ ಇರಿ ಒಂದು ದಿನ. ಸಂಜೆ ಭಜನೆ, ಆರತಿ ಎಲ್ಲವೂ ಮನಮೋಹಕ. ರಶ್ ಅಂದರೆ ಮಾತ್ರ ಕೇಳಲೇಬೇಡಿ. ಅಲ್ಲಿ ಏನಂದರೆ ಕ್ಯೂ ಸಿಸ್ಟಮ್ ಎಲ್ಲೂ ನೋಡಿಲ್ಲ ನಾನು. ಎಲ್ಲರೂ ಒಟ್ಟಾಗಿ ಗುಂಪು ಗುಂಪಾಗಿ ಬರೋದು, ಹೋಗೋದು. ಕಾಲು ತುಳಿತ ಏನು ಬೇಕಾದರೂ ಆಗ್ಬೋದು. ನಿಮ್ಮ ಕೈಯಲ್ಲಿ ಬ್ಯಾಗ್, ಪರ್ಸ್ ಎಲ್ಲ ಜೋಪಾನ, ಒಡವೆ, ಮೊಬೈಲ್ ಎಲ್ಲ ಹುಷಾರು. ನಿಮ್ಮ ಜೊತೆ ಬಂದವರು ಕೂಡ ಜೊತೆಯಲ್ಲೇ ಇರಬೇಕು. ಆಮೇಲೆ ಮಿಸ್ ಆದರೆ ಹುಡುಕೋದು ತುಂಬ ಕಷ್ಟ. 54 ಎಕರೆ ಜಾಗದಲ್ಲಿದೆ ಇದು. ಇದರ ಹೆಸರೇ ಸೂಚಿಸುವಂತೆ ಪ್ರೇಮ ಮಂದಿರವಾದ್ದರಿಂದ ಪ್ರೇಮಿಗಳು ಕೂಡ ಬರೋದು ಜಾಸ್ತಿ, ಯುವಕ ಯುವತಿಯರೇ ಜಾಸ್ತಿ. ಈ ನಮ್ಮ ಚಾನಲ್ ನೋಡಿದವರಲ್ಲಿ ಪ್ರೇಮಿಗಳು ಯಾರಾದರೂ ಇದ್ದರೆ ಅಥವಾ ಪ್ರೇಮಿಸುವವರಿದ್ದರೆ ನಿಮ್ಮ ಪ್ರೇಮ ಸಫಲವಾಗಲಿ ಅಂತ ಹಾರೈಸುತ್ತೇನೆ. ನಿಜವಾದ ಪ್ರೀತಿ, ಶುದ್ಧ ಪ್ರೇಮವಾದಲ್ಲಿ ನಿಮ್ಮ ಪ್ರೇಮಕ್ಕೆ ಜಯವಾಗಲಿ. ಖಂಡಿತ ಶೀಘ್ರದಲ್ಲೇ ಯಶಸ್ಸು ಕಾಣುವಿರಿ. ರಾಧೇ ರಾಧೆ.
ಸ್ನೇಹಿತರೆ, ಎಲ್ಲಿ ನೋಡಿದರೂ ರಾಧಾಕೃಷ್ಣ ರಾಧಾಕೃಷ್ಣ ರಾಧಾಕೃಷ್ಣ. ನೋಡಿ, ಪ್ರತಿಯೊಂದು ಮೂರ್ತಿಗಳು ಯಾರು? ರಾಧೆ ಮತ್ತು ಕೃಷ್ಣ. ರಾಧೆ 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 ಅಂತೇಳಿ ಹೇಳಿದಾಗೇ ಇಲ್ಲಿ ರಾಧೇ ಕೃಷ್ಣ ಅಂತೇಳಿ ಕಾಣ್ಬೋದು. ಎಲ್ಲ ರೋಲಿಂಗ್ ಮೂರ್ತಿಗಳಿವೆ ಅಲ್ಲಿ. ಆಮೇಲೆ ಪ್ರತಿಯೊಂದು ಕ್ಷಣಕ್ಕೂ ಕೂಡ ಈ ಮಹಲಿನಲ್ಲಿ ನೀವು ನೋಡ್ಬೋದಾಗಿದೆ ಬಣ್ಣಗಳ ಚಿತ್ತಾರ. ಯಾವ ಯಾವ ಬಣ್ಣಗಳಿದೆ ಅಂತೇಳಿ ಹೇಳೋಕ್ಕೆ ಆಗಲ್ಲ. ಆ ರೀತಿ ಲೇಸರ್ ಬಣ್ಣಗಳಿಂದ ಕೂಡಿದ ಈ ಮಂದಿರ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಮತ್ತು ಮನೋಹರವಾಗಿದೆ. ಅದೇ ರೀತಿ ಅಲ್ಲಿರುವ ಸುತ್ತಮುತ್ತಲಿನ ಲಾನ್ಗಳು ಮತ್ತು ಗುಲಾಬಿ ತೋಟಗಳನ್ನು ನೋಡಿದರೆ ಇನ್ನೂ ನಮ್ಮ ಲಾಲ್ಬಾಗ್ನದ್ದೇ ನೆನಪು ಬರ್ತಾ ಇದೆ ನನಗೆ. ಫಲಪುಷ್ಪಗಳ ಪ್ರದರ್ಶನ ಲಾಲ್ಬಾಗಲ್ಲಿ ನಡೆಯುವಂತೆ ಇಲ್ಲಿ ರೆಗ್ಯುಲರ್ ಆಗಿರುವಂತಹ ಒಂದು ಪುಷ್ಪಗಳದ್ದೇ ಒಂದು ತೋಟ ಮಾಡಿದ್ದಾರೆ. Hare Krishna, Krishna Krishna, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Rama, Rama Rama, Rama Rama, Hare
ಸ್ನೇಹಿತರೆ, ಪ್ರೇಮ ಅಂದ್ರೇ ಅಷ್ಟು. ಒಬ್ಬರನ್ನೊಬ್ಬರು ಬಿಟ್ಟು ಬದುಕೋಕ್ಕಾಗಲ್ಲ. ಶ್ರೀಕೃಷ್ಣ ರಾಧೆಯರ ಪ್ರೇಮ ಪ್ರೀತಿ ಪ್ರತಿಯೊಬ್ಬನ ಬದುಕಿಗೆ ಮಾದರಿಯಾಗಿದೆ. ಅವರಿಬ್ಬರ ಪ್ರೇಮ ಸಲ್ಲಾಪ, ರಾಸಲೀಲೆ ಇತ್ಯಾದಿಗಳನ್ನು ಕೇಳಿದ್ದಲ್ಲಿ ರೋಮಾಂಚನವಾಗುತ್ತದೆ. ಹಾಗೆಯೇ ಪ್ರತಿಯೊಬ್ಬ ಪ್ರೇಮಿಗಳಲ್ಲೂ ಕಣಕಣದ ರಸರೂಪವಾಗಿ ಗೌಪ್ಯವಾಗಿದೆ. ಭಕ್ತಿಯ ರಸ ಲವಲವಿಕೆಯಿಂದ ಸದಾ ಒಬ್ಬರನ್ನೊಬ್ಬರು ಬೇರ್ಪಡಿಸದಂತೆ ಮಾಡುತ್ತದೆ. ಇಲ್ಲಿ ಈ ಪ್ರೇಮ ಮಂದಿರವೂ ಅಷ್ಟೇ ಭಕ್ತಿಯ ಪರಾಕಾಷ್ಠೆಯನ್ನು ಸೇರುತ್ತದೆ. ಇಡೀ ಭವ್ಯ ಮಂದಿರ ಸಾಯಂಕಾಲವೆಂದಾಗ ರಾಶಿ ಬಣ್ಣಗಳ ದೀಪಗಳಿಂದ ಪ್ರೇಮ ಸಾಗರವಾಗಿ ಭಕ್ತಿಮಯವಾಗಿ ಹೃದಯದೊಳಗೆ ಹರಿದು ಪರವಶರನ್ನಾಗಿ ಮಾಡುತ್ತೆ. ಅದ್ವಿತೀಯ ಅದಮ್ಯ ಚೇತನವಾಗಿ ಭಕ್ತರ ಮನದಂಗಳಲ್ಲಿ ಚಿರನೂತನವಾಗಿ ಆಶ್ರಯಿಸುತ್ತದೆ. ಇದುವೇ ಕೃಷ್ಣ, ಇದುವೇ ರಾಧೆ, ರಾಧೇ ರಾಧೆ. ಸ್ನೇಹಿತರೆ, ಇದುವರೆಗೂ ನಾವು ನಿಮ್ಮನ್ನು ವೃಂದಾವನದ ಪ್ರೇಮ ಮಂದಿರಕ್ಕೆ ಕರೆದೊಯ್ದಿದ್ದೀವಿ. ಇಲ್ಲಿ ಇರುವ ಬಣ್ಣಗಳು ಹಾಗೂ ಭವ್ಯ ಮಂದಿರವನ್ನು ನೋಡಿ ನೀವು ಬೆರಗಾಗಿರಬಹುದು. ನೀವು ಕೂಡ ಪ್ರೇಮ ಮಂದಿರಕ್ಕೆ ಒಮ್ಮೆ ದರ್ಶನವನ್ನು ನೀಡಿ. ವೃಂದಾವನದ ಶ್ರೀ ರಾಧಾಕೃಷ್ಣರನ್ನು ನೋಡುವುದಕ್ಕೆ ಕಣ್ಣುಗಳೇ ಸಾಲದು. ಈ ಭವ್ಯ ಮಂದಿರಕ್ಕೆ ತಾವು ಖಂಡಿತವಾಗಿಯೂ ಭೇಟಿ ನೀಡಿ ಹಾಗೂ ಇದರ ಅವಕಾಶವನ್ನು ಯಾವತ್ತೂ ಜೀವನದಲ್ಲಿ ಕಳ್ಕೊಳ್ಳಬೇಡಿ ಅಂತ ಹೇಳಿ ಈ ಪ್ರೇಮ ಮಂದಿರದ ವಿಶ್ಲೇಷಣೆಯನ್ನು ಇಲ್ಲಿ ನಿಲ್ಲಿಸುತ್ತೇನೆ. ಧನ್ಯವಾದಗಳು, ನಮಸ್ಕಾರ. ಅದೇ ರೀತಿ ಕಲ್ಯಾಣಿ ಹಿಡನ್ ವೈಬ್ಸ್ ಚಾನಲ್ನ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.